ರಾಜ್ಯಸಭಾ ಎಲೆಕ್ಷನ್ಗೆ ಮಾಜಿ ಎಂಎಲ್ಸಿ ಆರ್ಎಸ್ಎಸ್ ಹಿನ್ನೆಲೆಯ ಬಾಗಲಕೋಟೆಯ ನಾರಾಯಣ್ ಬಾಂಡಗೆಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ನಾರಾಯಣ್ ನಿವಾಸದಲ್ಲಿ ಇದೀಗ ಸಂಭ್ರಮವೋ ಸಂಭ್ರಮ. ಇದೇ ವೇಳೆ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ನಾರಾಯಣ್ ಬಾಂಡಗೆ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಟಿಕೆಟ್ ಕೊಟ್ಟಿರೋದು ಬಿಜೆಪಿಯಲ್ಲೇ ಸಾಧ್ಯ. ಇದು ಬೇರೆ ಪಕ್ಷದಲ್ಲಿ ಇದನ್ನ ನಾವು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಿಗೂ ಬೆಲೆ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನೊಬ್ಬ ರಾಮ ಭಕ್ತ. ರಾಮ ಮಂದಿರ ನಿರ್ಮಾಣದ ವೇಳೆ ಈ ಸುದ್ದಿ ಕೇಳಿ ಬಹಳ ಸಂತೋಷ ಆಯಿತು. ಪಕ್ಷದ ಸಲುವಾಗಿ ನಿರಂತರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಈ ಮಧ್ಯೆ ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸೋಮಣ್ಣಗೆ ಹೈಕಮಾಂಡ್ ಮಣೆ ಹಾಕಿಲ್ಲ. ಪರಿವಾರದ ಕಟ್ಟಾಳು ಹೋರಾಟವನ್ನೇ ತಮ್ಮ ಜೀವಾಳವನ್ನಾಗಿಸಿಕೊಂಡಿರ್ತಕ್ಕಂಥ ಬಿಜೆಪಿಯ ನಿಷ್ಠೂರವಾದಿ ನಾರಾಯಣ್ ಸಾಹೇಬ್ ಭಾಂಡ್ಗೆ ಅವರಿಗೆ ಇಂದು ರಾಜ್ಯಸಭಾ ಸ್ಥಾನ ಒಲ್ದಿರ್ತಕ್ಕಂಥದ್ದು. ಈಗ ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲಿಗೆ ರಾಜ್ಯಸಭಾ ಸ್ಥಾನ ದೊರೆತಿದ್ದಕ್ಕೆ ಏನು ಹೇಳ್ತೀರಿ ಸರ್? ನನಗೆ ರಾಜ್ಯಸಭಾ ಸ್ಥಾನ ಕೊಟ್ಟದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಕೊಟ್ಟಂಥದ್ದು. ಅದಕ್ಕಾಗಿ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ದಿವಂಗತ ಅನಂತಕುಮಾರ್ ಅವರಿಗೆ ಹಾಗೂ ಈಗಿನ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಒಬ್ಬ ಸಾಮಾನ್ಯದಿಂದ ಸಾಮಾನ್ಯ, ನನಗೆ ಟಿ ವಿಯಲ್ಲಿ ನೋಡಿದಾಗಲೇ ಗೊತ್ತು ನನ್ನ ಹೆಸರು. ಅಲ್ಲಿವರೆಗೆ ನನಗೂ ಕೂಡ ಗೊತ್ತಿರಲಿಲ್ಲ. ನಿಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ? ಟಿ ವಿಯಲ್ಲಿ ನೋಡಿ ನಾನು ನೋಡಿಲ್ಲ. ನನಗೆ ಫೋನ್ ಬಂದು ಟಿ ವಿಯಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ ಅಂತ ಹೇಳಿದಾಗ ಆ ಟಿ ವಿಯಲ್ಲಿ ನೋಡಿದ ಮೇಲೆ ಗೊತ್ತು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸಿ ಕೊಡ್ತಕ್ಕಂಥದ್ದು. ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನಗೆ ಪಕ್ಷ ಹುಮ್ಮಸ್ಸು ನೀಡಿದೆ. ನಾನು MLC ಆಗುವಾಗೂ ಸಹಿತ ನನಗೆ ಗೊತ್ತಿರಲಿಲ್ಲ. ಅವತ್ತಿಗೂ ಸಹಿತ ನನಗೆ ಟಿ ವಿಯಲ್ಲಿ ನೋಡಿದ್ದೇ ಗೊತ್ತಾಗಿದ್ದು. ಅದಕ್ಕಾಗಿ ಇನ್ನೊಮ್ಮೆ ನಮ್ಮ ಎಲ್ಲ ಹಿರಿಯರಿಗೂ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನನಗೆ ಈ ಗೌರವ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಬಾರಿ MLC ಆಗ್ತೀರಿ, ಮತ್ತು BJPಯ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ರಿ, ಜನಸಂಘದಲ್ಲಿ ಇದ್ದಂಥವರು, ಮತ್ತು ದಿವಂಗತ ಅನಂತಕುಮಾರ್ ಅವರ ನಿಕಟವರ್ತಿಯೂ ಕೂಡ ತಾವಾಗಿದ್ರಿ. ಈ ವಿಚಾರದಲ್ಲಿ, ಈ ಖುಷಿ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನನ್ನ ಇವತ್ತಿನ ಈ ಸಂತೋಷ ಸಂದರ್ಭದಲ್ಲಿ ಅದಕ್ಕೆ ನಾನು ನಮ್ಮ ಎಲ್ಲರನ್ನೂ ನೆನಪು ಮಾಡ್ಕೊಳ್ತಾ ಇದ್ದೇನೆ. ದಿವಂಗತ ಅನಂತಕುಮಾರ್ ಅವರನ್ನು, ದಿವಂಗತ ಸಾಳುಂಕಿ ಅವರು, ಜ್ಯೋತಿ ಪ್ರಕಾಶ್ ಸಾಳುಂಕಿ ಅವರನ್ನು ಕೂಡ ಇವತ್ತು ನಾನು ನೆನಪಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ನಮ್ಮನ್ನು ಗುರುತಿಸ್ತಾರೆ. ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ನಾನು ರಾಷ್ಟ್ರೀಯವಾದಿ ಮತ್ತು ಹಿಂದುತ್ವವಾದಿ, ಇದರಲ್ಲಿ ಎರಡು ಮಾತೇ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಬಂದಾಗೂ ನಾನು ಪ್ರಥಮ ರಾಷ್ಟ್ರೀಯವಾದಿ ನಾನು ಮತ್ತು ಹಿಂದುತ್ವವಾದಿ. ರಾಜ್ಯಸಭಾ ಸ್ಥಾನ ದೊರೆತಿದೆ, ತಮ್ಮ ಮುಂದಿನ ಯೋಜನೆಗಳು ಸರ್? ಸರ್, ಇನ್ನೂ ನಾಮಿನೇಷನ್ ತುಂಬಿದ ನಂತರ ಮುಂದಿನ ಯೋಜನೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ನೂತನ ರಾಜ್ಯಸಭಾ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಾರಾಯಣ್ ಸಾಹೇಬ್ ಭಾಂಡ್ಗೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.